ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ರಸ್ಕಿಂದ ಕುಲ್ಫಿ ಮಾಡ್ಕೊಳಕತ್ತೀನಿ. ಬರ್ರಿ ಅದನ್ನು ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ. ನಾನು 1 ಲೀಟ್ರ್ ಅಳತಿ ಒಳಗೆ ಮಾಡ್ಕೊಳಕ್ತೀನಿ. 1 ಲೀಟ್ರ್ ಹಾಲು ತೊಗೊಂಡು ಅದನ್ನು 20% ಅಬ್ಸಾರ್ಬ್ ಆಗೋವರೆಗೂ ಕುದಿಸ್ಕೋಬೇಕು. ಯಾಕಂದ್ರೆ ಹಾಲು ಗಟ್ಟಿದ್ರೆ ಟೇಸ್ಟ್ ಆಗ್ತೈತಿ. ನಿಮ್ಮ ಹತ್ರ ಗಟ್ಟಿ ಹಾಲಿದ್ರೆ ಅದನ್ನ ತೊಗೊರಿ, ಪರವಾಗಿಲ್ಲ. ಇವಾಗ ನಾನು 8 ರಸ್ಕ್ ತೊಗೊಂಡಿನಿ. 1 ಲೀಟ್ರ್ ಹಾಲಿಗೆ 8 ರಸ್ಕ್ ಮತ್ತು ಒಂದು 8ರಿಂದ 10 ಗೋಡಂಬಿ ಹಾಕೋಬೇಕು. ಹಾಕ್ಕೊಂಡು ಇದು ಗೋಡಂಬಿ ತಿಕ್ನೆಸ್ಗೆ 2 ಸೇರಿ ಹಾಕ್ಕೊಂಡು ಕುದಿಸ್ಕೋಬೇಕು. ಫುಲ್ ಪೇಸ್ಟ್ ಥರ ಆಗೋವರೆಗೂ ಕುದಿಸ್ಕೋಬೇಕು. ನಿಮಗೆ ಗೊತ್ತಾಗುತ್ತದು ಪೇಸ್ಟ್ ಆಗಿದ್ದು. ಇವಾಗ ನೋಡ್ರಿ, ಕಾಣಿಸಾಗತ್ತೈತಿ. ರಸ್ಕ್ ಹಾಲೆಲ್ಲ ಅಬ್ಸರ್ವ್ ಮಾಡ್ಕೋತೈತಿ, ಮಾಡ್ಕೊಂಡು ಪೇಸ್ಟ್ ಥರ ಆಗುತ್ತೆ. ಇದು ನೋಡ್ರಿ, ಈ ಥರ ಕುದಿಸ್ಕೋಬೇಕು. ಇದನ್ನೆಲ್ಲ ಕುದಿಸ್ಕೊಳಕ್ಕೆ ಒಂದು 8ರಿಂದ 10 ನಿಮಿಷ ತೊಗೊಳುತ್ತೆ. ಇದು ಆರಿದ ಮೇಲೆ ಇನ್ನೂ ಗಟ್ಟಿ ಆಗುತ್ತೆ. ಇವಾಗ ನೋಡ್ರಿ, ಈ ಹಂತದೊಳಗೆ ಒಂದು ಸ್ವಲ್ಪ ಸಕ್ಕರೆ ಹಾಕೋಬೇಕು. ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಸಕ್ಕರೆ ಹಾಕೋರಿ. ಹಾಕೊಂಡು ಇನ್ನೊಂದು 2 ನಿಮಿಷ ಕುದಿಸ್ಕೋಬೇಕು. ಒಂದು 10 ನಿಮಿಷನೊಳಗೆ ನಿಮ್ಮದು ಕುಲ್ಫಿ ರೆಡಿ ಆಗುತ್ತೆ. ನೋಡಿರಿ, ಇವಾಗ ನಾನು ಬೌಲಿ ಟ್ರಾನ್ಸ್ಫರ್ ಮಾಡಿಕೊಂಡು ಒಂದು ಅರ್ಧ ತಾಸು ಇದನ್ನು ಫ್ರೀಝರ್ ಒಳಗೆ ಇಡಬೇಕು. ಫ್ರೀಝರ್ ಒಳಗಿಟ್ಟು ತೊಗೊಂಡು ಬಂದಿನಿ ನಾನು. ಇನ್ನೂ ಸ್ವಲ್ಪ ಗಟ್ಟಿಯಾಗಿರ್ತೈತಿ. ಇದನ್ನೀಗ ಮಿಕ್ಸರಿಗೆ ಹಾಕೋಬೇಕು. ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ಒಂದು 4 ಟೇಬಲ್ ಸ್ಪೂನಷ್ಟು ಕೆನೆ ಹಾಕೊಳಕತ್ತೀನಿ. ಕೆನೆ ಹಾಕೊಂಡಂದ್ರೂ ಭಾರಿ ಟೇಸ್ಟ್ ಆಗ್ತೈತಿ. ನಿಮ್ಮ ಹತ್ರ ಕೆನೆ ಇರಲಿಲ್ಲ ಅಂತಂದ್ರೆ ಫ್ರೆಶ್ ಕ್ರೀಮ್ ಸಿಗುತ್ತೆ, ಅದನ್ನಾದರೂ ಹಾಕೋಬೋದು. ಇದನ್ನು ಹಾಕೊಂಡು ನೀಟಾಗಿ ರುಬ್ಕೊಂಬರಬೇಕು ಮಿಕ್ಸರ್ ಒಳಗೆ. ನೋಡಿರಿ, ನೀವು ನೋಡ್ತಿರ್ಬೋದು ಎಷ್ಟು ಥಿಕ್ನೆಸ್ ಬಂದೈತಿ. ನಿಮ್ಗೆ ಚೆಕ್ ಮಾಡಿ ತೋರಿಸ್ತೀನಿ. ಈ ಥರ ಆದ್ರೆ ಕುಲ್ಫಿ ಪರ್ಫೆಕ್ಟಾಗಿ ಬರ್ತಾವೆ. ನಿಮ್ಮ ಹತ್ರ ಕುಲ್ಫಿ ಮೌಲ್ಡ್ ಇತ್ತಂದ್ರೆ ಅದಕ್ಕೆ ಹಾಕೋರಿ. ಇಲ್ಲ ಅಂತಂದ್ರೆ ಪೇಪರ್ ಕಪ್ ಸಿಗ್ತಾವೆ, ಅದಕ್ಕಾದರೂ ಹಾಕೋಬೋದು. ನಾನಿಲ್ಲಿ ಒಂದು ದೊಡ್ಡ ಕಪ್ ಮತ್ತು ಪೇಪರ್ ಮಗ್ಗಿಗೆ ಮತ್ತು 1-2 ಕುಲ್ಫಿ ಮೌಲ್ಡಿದ್ದು ನಾನು ಅದಕ್ಕೆ ಹಾಕೊಳಕತ್ತೀನಿ. ನೀಟಾಗಿ ಹಾಕ್ಕೊಂಡು ಒಂದು ಅರ್ಧ ತಾಸು ಫ್ರೀಝರ್ ಒಳಗೆ ಇಡಬೇಕು. ಇದನ್ನು ಫ್ರೀಝರ್ ಒಳಗಿಟ್ಟು ಆಮೇಲೆ ನೀವು ಕಡ್ಡಿ ಹಾಕಿರಿ. ಐಸ್ ಕ್ರೀಮ್ ಕಡ್ಡಿ ಹಾಕಿದ್ರೆ ನೀಟಾಗಿ ಹಂಗೆ ಕುಂತ್ಕೊತಾವು. ಪೇಪರ್ ಏನು ಸುತ್ತೋದು, ರಬ್ಬರ್ ಹಾಕೋದೇನು ಬೇಕಾಗೋದಿಲ್ಲ. ನೋಡಿರಿ, ನಿಮಗೆ ತೆಗೆದು ಚೆಕ್ ಮಾಡಿ ತೋರಿಸ್ತೀನಿ ಎಷ್ಟು ನೀಟಾಗಿ ಬರುತ್ತೆ. ಇದು ಪೇಪರ್ ರ್ಯಾಪ್ ಮಾಡಲಾರ್ದ, ರಬ್ಬರ್ ಹಾಕ್ಲಾರ್ದ ನೀವು ಮಾಡ್ಕೋಬೇಕಂತಂದ್ರೆ ಒಂದು ಐಸ್ ಕ್ರೀಮ್ ಅರ್ಧ ಅಷ್ಟು ಗಟ್ಟಿಯಾಗಿರಬೇಕು. ಅವಾಗ ನೀವು ಕಡ್ಡಿ ಹಾಕೊಂಡ್ರೆ ಈ ಥರ ಸ್ಟ್ರೈಟ್ ನಿಂದಿರ್ತಾವೆ. ನಾನು ಯಾವುದು ರ್ಯಾಪರ್ ಹಾಕ್ಕೊಂಡಿಲ್ಲ, ರಬ್ಬರ್ ಹಾಕ್ಕೊಂಡಿಲ್ಲ. ನೀವು ನೋಡಕತ್ತಿರ್ಬೋದು ಎಷ್ಟು ನೀಟಾಗಿ ಬರತೈತಿ. ನೀವು ಇದು ಮೆಥಡೊಳಗೆ ಮಾಡ್ಕೊಂಡ್ರೆ ಭಾಳ ಈಸಿ ಆಗುತ್ತೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.